ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಹಳೆಯ ವಾಸದ ಗೃಹವು ದುರಸ್ತಿಗೊಂಡಿದ್ದು ಪಾಳು ಬಿದ್ದಂತೆ ಕಾಣುತ್ತಿದೆ. ಇದು ಪ್ರಮುಖ ರಸ್ತೆ ಬೀದಿಯಲ್ಲಿ ಇರುವುದರಿಂದ ಕಸ ಗಿಡಗಂಟಿಗಳು ಬೆಳೆದು ನಿಂತಿರುವುದು ಅಲ್ಲದೆ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡಲು ಅನುವು ಮಾಡಿಕೊಟ್ಟಂತಾಗಿದೆ. ಇದನ್ನ ದುರಸ್ತಿಗೊಳಿಸಿ ಸರ್ಕಾರದ ಬೇರೆ ಯಾವುದಾದರೂ ಇಲಾಖೆಗೆ ಕೊಟ್ಟರೆ ಅನುಕೂಲವಾಗುತ್ತದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ದುರಸ್ತಿಗೊಳಿಸಬೇಕೆಂದು ಕರುನಾಡ ಯುವಶಕ್ತಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಮುನೀರ್ ಪಾಷಾ ಒತ್ತಾಯಿಸಿದ್ದಾರೆ. ನಮಸ್ತೆ. ಗುಂಡ್ಲುಪೇಟೆ ಟೌನ್ಲಿ ಮೊದಲು ತಹಸೀಲ್ದಾರ್ ಅವ್ರ ಮನೆ ಅಂತ ನೋಡೋಕ್ಕೆ ತುಂಬ ಆನಂದ ಆಗ್ತಿತ್ತು. ನೋಡೋಕ್ಕೆ ಅಲ್ಲಿ ಹೋಗ ಬರ ಮೇನ್ ರೋಡ್ಲಿ ಇರೋದು. ಈಗ ಏನಾಗಿದೆ, ಅವ್ರಿಗೆಲ್ಲ ಬೇರೆ ಕಡೆನೋ ಶಿಫ್ಟ್ ಮಾಡಿಬಿಟ್ಟನೋ ಬೇರೆ ಕಡೆನೋ ಕಟ್ಕೊಟ್ಟಿದ್ದಾರೆ ಅವರು. ಇಲ್ಲಿ ಏನಪ್ಪ ಅಂದರೆ ಕಸ ಅಲ್ಲಿ ಉಚ್ಚುವ ಜಾಗ, ಆಮೇಲೆ ಕಸ ಕಡ್ಡಿ ಎಲ್ಲ ಆಗಿ ಪಾಲ್ಮನೆ ಥರ ಆಗಿಬಿಟ್ಟೈತೆ. ಅದಕ್ಕೆ ಅಧಿಕಾರಿಗಳು ದಯವಿಟ್ಟು ಯಾರದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಏನಿದ್ರು ಬಂದು ಸ್ವಲ್ಪ ಗಿಡ ಆದರೂ ಕಟ್ ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಒರೆಸಿ ಬೇರೆ ಯಾರಿಗಾದ್ರೂ ಕೊಡ್ಬೋದಲ್ಲ, ಗೌರ್ಮೆಂಟ್ ಕೆಲಸವ್ರಿಗೆ ಕೊಡ್ಬೋದಲ್ಲ. ಆ ಥರ ಪಾಲ್ಮ ನೋಡಿದ್ರೆ ಹೊಟ್ಟೆ ಉರಿತದೆ. ನೋಡೋಕ್ಕೊಂಥರ ಆನಂದ. ಮುಂದೆ ಹೂವಿನ ಗಿಡ ಎಲ್ಲ ಆಗ್ಬಿಟ್ಟು ಮಾಡ್ತಿದ್ರು. ಈಗ ಕಡ್ಡಿ ಬಿದ್ದಿದ್ದ ಆ ಜಾಗದಲ್ಲಿ ಹೊಟ್ಟೆ ಉರಿತದೆ ನೋಡೋಕ್ಕೆ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟವರು ಯಾರಿದ್ರು ಜಲ್ದಿ ಹೋಗಿ ಅದೇನು ಕ್ಲೀನ್ ಮಾಡಿ ಅದು ಮಾಡ್ಬೇಕಂತ ಕೇಳ್ತೀವಿ.